ಹೈ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ALP ಈ ಒಂದು ಹುದ್ದೆಗಳಿಗೆ ಭರ್ಜರಿಯಾದಂಥ ಒಂದು ನೇಮಕಾತಿ ಬರಲಿದೆ. ಫ್ರೆಂಡ್ಸ್, ಇದೇ ವರ್ಷ 2025ರಲ್ಲಿ ಈ ಒಂದು ನೇಮಕಾತಿಯನ್ನು ನಡೆಸಲಿದ್ದಾರೆ. ಸೊ ಈ ಒಂದು 2025 ಇದು ಇನ್ನೇನು ಅತಿ ಶೀಘ್ರದಲ್ಲಿಯೇ ಈ ಒಂದು ALP ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಆದಮೇಲೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಟೋಟಲ್ ಪೋಸ್ಟ್ ಎಷ್ಟು ಅದಾವ, ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಫೀ ಏನು, ಸೊ ಈ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ. ಈಗ ನಮಗೆ ಗೊತ್ತಿರುವ ಹಾಗೆ ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಈಗ ಆಲ್ರೆಡಿ ಯಾರು ಅಪ್ಲೈ ಮಾಡಿದಿರಿ, ಓಕೆ, ಅವರಿಗೆಲ್ಲ ಗೊತ್ತಿರುತ್ತೆ ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಫೀ ಏನು, ಎಕ್ಸಾಮ್ ಪ್ರೊಸೆಸ್ ಏನು. ಸೊ ಇಲ್ಲಿ ಮೊದಲಿಗೆ ಹುದ್ದೆಗಳು ಎಷ್ಟಿದಾವಂತ ನಾವು ತಿಳಿದುಕೊಳ್ಳುವ. ಹುದ್ದೆಗಳು ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ 9,970 ಅಂದರೆ ಅಪ್ರಾಕ್ಸಿಮೇಟ್ಲಿ 10,000 ವೇಕೆನ್ಸೀಸ್ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟನ್ನು ಇಷ್ಟು ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಿದ್ದಾರೆ. ಸೊ ಇದಿಷ್ಟು ಒಂದು ತಾತ್ಕಾಲಿಕ, ದಿಸ್ ಈಸ್ ನಾಟ್ ಫಿಕ್ಸ್, ತಾತ್ಕಾಲಿಕ. ಇದಕ್ಕಿಂತ ಹೆಚ್ಚೇ ಆಗ್ತಾವೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಓಕೆ, ಇಷ್ಟಂತರೂ ಆಗ್ತಾವೆ. ಮತ್ತು ಯಾವ ಒಂದು ಜೋನ್ ವೈಸ್ ಕೂಡ ಎಷ್ಟಿದಾವ ಅಂತೆಲ್ಲ ನಾನು ಕೊನೆಯ ಒಂದು ಮೂಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮೊದಲಿಗೆ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ಎಜುಕೇಷನ್ ಏನು ಬೇಕು ಅದನ್ನೆಲ್ಲ ತಿಳಿದುಕೊಳ್ಳುವ. ಈಗ ನೋಡಿ, ನಿಮಗೆ ಗೊತ್ತಿರುವ ಹಾಗೆ ಕ್ವಾಲಿಫಿಕೇಷನ್ ಏನು ಬೇಕು. ಕ್ವಾಲಿಫಿಕೇಷನ್ ಏನು ಬೇಕಪ್ಪ, ಒಂದು ಎನಿ ಗ್ರ್ಯಾಜುಯೇಟ್ ಅದ. ಬಟ್ ಇದು ಎನಿ ಗ್ರ್ಯಾಜುಯೇಟ್ ಅಲ್ಲ, ಒಂದು ನಿಮ್ಮದು ಡಿಪ್ಲೊಮಾ ಆಗಿರಬೇಕು, ಹೌದಾ, ಅಥವಾ ITI ಆಗಿರಬೇಕು. ಇಲ್ಲ ಅಂದರೆ ಗ್ರ್ಯಾಜುಯೇಟಲ್ಲಿ BE ಇಂಜಿನಿಯರಿಂಗ್ ಆಗಿರಬೇಕು, ಹೌದಾ, ಇಂಜಿನಿಯರಿಂಗ್ ಆರ್ ITI ಆರ್ ಡಿಪ್ಲೊಮಾ. ಓಕೆನಾ, ಅಂದರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು. ITI ಇದ್ದರೂ ಓಕೆ, ITIದವರು ಎಲಿಜಿಬಲ್. ಆಮೇಲೆ ಇಲ್ಲಿ ಏಜ್ ಲಿಮಿಟ್ಟು ಎಷ್ಟಿರ್ಬೋದು ನೋಡಿ. ಏಜ್ ಲಿಮಿಟ್ಟು ಮಿನಿಮಮ್ 18 ಇಯರ್ಸ್ ಬೇಕು, ಮ್ಯಾಕ್ಸಿಮಮ್ 33 ಇಯರ್ಸ್. ಓಕೆ, ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್, ಈ ಒಂದು ವಯೋಮಿತಿ ಸಡಿಲಿಕೆ ಇದಲ್ಲ, ಸೊ ಅದರದ್ದೇ ಆದ ಒಂದು ಇದು ಇದೆ, ಏನಪ್ಪ ರೂಲ್ಸ್ ಇದೆ. SC ಇಷ್ಟು, ST ಇಷ್ಟು, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು, ಅದೇ ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪು. ಓಕೆ, ಸೊ ಈ ಎಲ್ಲ ಒಂದು ಕ್ಯಾಂಡಿಡೇಟ್ಗಳಿಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಅದು ಸೆಪ್ರೇಟ್ ಇರುತ್ತೆ, ಆ್ಯಸ್ ಪರ್ ರೂಲ್ಸ್ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ ಫೀ ಎಷ್ಟು ಫಾರ್ ಜನರಲ್, OBC ಆ್ಯಂಡ್ EWS 500. ಇದರಲ್ಲೇ ನೀವು ಪ್ರಿಲಿಮ್ಸ್ ಅಂದರೆ CBT 1 ಒಂದು ಎಕ್ಸಾಮನ್ನು ಅಪಿಯರ್ ಮಾಡಿದ್ರೆ ನಿಮಗೆ 400 ರೂಪೀಸ್ ರಿಫಂಡ್ ಆಗ್ತಾವೆ. ಬಟ್ ನೀವು CBT 1 ಈ ಫಸ್ಟ್ ಸ್ಟೇಜ್ ಎಕ್ಸಾಮನ್ನು ನೀವು ಏನಪ್ಪ ಅಟೆಂಡ್ ಮಾಡಲಿಲ್ಲ ಅಂದರೆ ನಿಮಗೆ ಈ 400 ರಿಫಂಡ್ ಆಗೋದಿಲ್ಲ. ಆಮೇಲೆ SC ST ಫಿಮೇಲು EBC ಇವರಿಗೆಲ್ಲ 250. ಮತ್ತು ಇದು ಮೋಡ್ ಆಫ್ ಪೇಮೆಂಟ್ ಏನಿರುತ್ತೆ, ಆನ್ಲೈನ್ ಇರುತ್ತೆ. ಓಕೆ, ಆಮೇಲೆ ಕೊನೆಯದಾಗಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತಾ. ಈಗ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ, ಸೊ ಈ ಒಂದು ಸ್ಟಾರ್ಟಿಂಗ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಆನ್ಲೈನ್ ಅಂದರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ಏನಪ್ಪ ಇನ್ನೂ ನೋಟಿಫಿಕೇಷನೇ ಬಿಟ್ಟಿಲ್ಲ. ಸೊ ಆದ ಕಾರಣ ಇವೆಲ್ಲ ಅವೈಲೇಬಲ್ ಸೂನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕೆಂದರೆ ಅತಿ ಶೀಘ್ರದಲ್ಲೇ ಈಗ ಆಲ್ರೆಡಿ ಒಂದು ಈ ಅಸಿಸ್ಟೆಂಟ್ ಲೋಕೋ ಪೈಲಟ್ದು ಒಂದು ಪ್ರೊಸೆಸ್ ಕೊನೆಯ ಹಂತದಲ್ಲದ. ಓಕೆ, ಐ ಹೋಪ್ ಇನ್ನೇನು ಅತಿ ಶೀಘ್ರದಲ್ಲೇ ಬಿಡ್ತಾರೆ. ಸೊ ಇದರ ಜೊತೆಗೆ ಯಾವ ಒಂದು ಜೋನ್ನಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದಾವ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಇಂಡೆಂಟ್ ಆಫ್ ವೇಕೆನ್ಸೀಸ್ ಆಫ್ ALPs ಫಾರ್ ನೋಟಿಫಿಕೇಷನ್ ಇನ್ 2025. ಓಕೆ, ರೈಲ್ವೆ ಬೋರ್ಡ್ ಅಂದಿದೆ. ಓಕೆ, ಇದನ್ನು ಮಾರ್ಚ್ 19ನೇ ತಾರೀಕು ಅಪ್ಡೇಟ್ ಮಾಡಲಾಗಿತ್ತು. ಸೊ ತಾವುಗಳು ಇಲ್ಲಿ ನೋಡ್ಬೋದು ಈ ಒಂದು ಅಸೆಸ್ಮೆಂಟ್ ಆಫ್ ವೇಕೆನ್ಸೀಸ್
of assistant loco pilot by zonal railways in online indenting and recruitment management system has been examined in railway board. ಓಕೆ, ಸೊ ಇಲ್ಲಿ ಕೊಟ್ಟಂಥ ಎಲ್ಲ ಮಾಹಿತಿ ಪ್ರಕಾರ ನೀವು ಇಲ್ಲಿ ನೋಡ್ಬೋದು ಟೋಟಲ್ 9970 ಇಷ್ಟು ವೇಕೆನ್ಸಿಗಳು ಫಾರ್ ದ ಇಯರ್ ಆಫ್ 2025 ಇದಾವ. ಸೊ ಈ ಒಂದು ಜೋನ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೆಂಟ್ರಲ್ ರೈಲ್ವೆ 376, ಈಸ್ಟರ್ನ್ ರೈಲ್ವೆ, ಈಸ್ಟರ್ನ್ ಸೆಂಟ್ರಲ್, ಆಮೇಲೆ ಈಸ್ಟ್ ಕೋಸ್ಟ್, ಈಸ್ಟರ್ನ್, ನಾರ್ತ್ ಸೆಂಟ್ರಲ್, ನಾರ್ತ್ ಈಸ್ಟರ್ನ್. ಓಕೆ, ಅದೇ ರೀತಿ ಸೌತ್ ಸೆಂಟ್ರಲ್, ಸೌತ್ ಈಸ್ಟರ್ನ್, ಸೌದರ್ನ್. ಸೊ ಹೀಗೆ ಎಲ್ಲವೂ ಅದಾವೆ. ಮ್ಯಾಕ್ಸಿಮಮ್ ಈಸ್ಟ್ ಕೋಸ್ಟ್ನಲ್ಲಿದ್ದಾವೆ. ಓಕೆ, ನೀವು ಯಾವುದೇ ಜೋನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇದನ್ನು. ಹೀಗೆ ಒಟ್ಟಾರೆಯಾಗಿ ಎಷ್ಟು ಅದಾವ? 9970. ಈಗ ಕನ್ನಡ ಅಭ್ಯರ್ಥಿಗಳು, ಈಗ ನಮ್ಮದು ಜೋನ್ ಯಾವುದು ಸರ್? ನಮ್ಮದು ನಾರ್ಮಲಾಗಿ ಯಾವುದು ಬರುತ್ತೆ? ಈ RRB ಬೆಂಗಳೂರು ಅಂತ ಬರುತ್ತೆ. ಬಟ್ ನೈಋತ್ಯ ರೈಲ್ವೆ ಭಾಗ ಬರುತ್ತೆ ನಮ್ಮದು, ಅಂದರೆ ಸೌತ್ ವೆಸ್ಟರ್ನ್ ಜೋನ್. ಬಟ್ ಇಲ್ಲಿ ಸೌತ್ ವೆಸ್ಟರ್ನ್ ಇಲ್ಲ, ಸೌತ್ ಸೆಂಟ್ರಲ್ ಅದ, ಸೌತ್ ಈಸ್ಟ್ ಸೆಂಟ್ರಲ್ ಅದ, ಸೌತ್ ಈಸ್ಟರ್ನ್ ಅದ, ಸೌದರ್ನ್ ಅದ. ಸೊ ಇಲ್ಲಿ ಸೌತ್ ವೆಸ್ಟರ್ನ್ ಕೊಟ್ಟಿಲ್ಲ ಅಂದರೆ ಏನು? ವೇಕೆನ್ಸಿ ಇಲ್ಲ ಅಂತ ಅಲ್ಲ. ಇಲ್ಲಿ ನೋಡಿ, ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಈ ಸೂಚನೆಯನ್ನು ನೋಡಿ. ಇಮಿಡಿಯೇಟ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಬೈ ಜೋನಲ್ ರೈಲ್ವೇಸ್ ಫಾರ್ ಪ್ರೊಸೆಸಿಂಗ್ ದ ರಿವೈಸ್ಡ್ ಇಂಡೆಂಟ್ ಥ್ರೂ, ಅಂದರೆ ಏನೋ ರಿವೈಸ್ ಆಗ್ತಾವೆ ವೇಕೆನ್ಸಿ, ಇನ್ ಕನ್ಸಲ್ಟೇಷನ್ ವಿತ್ ದ RRB ಬೆಂಗಳೂರು, ಹೂ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಫಾರ್ ಪ್ರೊವೈಡಿಂಗ್ ದ ಟೈಮ್ ವಿಂಡೋ ಫಾರ್ ಫೈನಲೈಸಿಂಗ್ ದ ಸೇಮ್ ವಿದಿನ್ ಅ ಪೀರಿಯಡ್ ಆಫ್ 1 week ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ದಿಸ್ ಲೆಟರ್. ಓಕೆ, ಸೊ ಈ ಒಂದು ಬೆಂಗಳೂರು ಜೋನ್ ಕೂಡ ಏನಪ್ಪ ವೇಕೆನ್ಸಿಗಳು ಬಂದೇ ಬರ್ತಾವೆ, ಏನು ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಕೆಲವೊಂದು ಪ್ರಮುಖ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ, ತಾವುಗಳು ಇದನ್ನು ನೋಡ್ಕೋಬೋದು. ಓಕೆ, ಸೊ ಇವಿಷ್ಟು ಒಂದು ಈ ಅಸಿಸ್ಟೆಂಟ್ ಲೋಕೋ ಪೈಲಟ್ದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ರೀತಿ ಹೊಸ ಒಂದು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.